ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ಒಂದು ಪೋಸ್ಟ್ ಇದೀಗ ತುಮಕೂರಿನಲ್ಲಿ ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ. ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ವಿರುದ್ಧ ಅಡ್ಡ ಮತದಾನ ಆರೋಪದ ಸುಳ್ಳು ಸುದ್ದಿ ಹರಡಲಾಗಿದೆ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು, ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ತುಮಕೂರಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಪೋಸ್ಟ್ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ತುಮಕೂರಿನ ಬಿಜೆಪಿ ಶಾಸಕರೊಬ್ಬರು ಅಡ್ಡ ಮತದಾನ ಮಾಡಿದ್ದಾರೆ, ಯಾರೆಂದು ಗೊತ್ತಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಎಂಬ ಪೋಸ್ಟ್ ಫೇಸ್ಬುಕ್ ಸೇರಿದಂತೆ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ಪೋಸ್ಟ್ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡರ ವಿರುದ್ಧ ಅನುಮಾನ ಮೂಡಿಸುವ ಉದ್ದೇಶದಿಂದಲೇ ಹರಡಲಾಗಿದೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ. ಇದನ್ನು ಖಂಡಿಸಿ ತುಮಕೂರು ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ತಾಲೂಕು ಬಿಜೆಪಿ ಅಧ್ಯಕ್ಷ ರಾಜಶೇಖರ್ ನೇತೃತ್ವದಲ್ಲಿ ಕಾರ್ಯಕರ್ತರು ತುಮಕೂರು ಎಸ್ಪಿ ಕಚೇರಿ ಬಳಿ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಮಾಹಿತಿ ಹರಡಿದವರ ವಿರುದ್ಧ ತಕ್ಷಣ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇದೇ ವೇಳೆ ಎಐ ತಂತ್ರಜ್ಞಾನ ಬಳಸಿ ಚಿತ್ರಗಳನ್ನು ಸೃಷ್ಟಿಸಿ ತಪ್ಪು ಮಾಹಿತಿ ಹರಡುತ್ತಿರುವವರ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಈ ಸಂಬಂಧ ಪೊಲೀಸ್ ಇಲಾಖೆಗೆ ದೂರು ಸಲ್ಲಿಸಲಾಗಿದ್ದು, ಪೋಸ್ಟ್ ಹಂಚಿದವರನ್ನು ಪತ್ತೆ ಹಚ್ಚಿ ಎಫ್ಐಆರ್ ದಾಖಲಿಸುವಂತೆ ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳನ್ನು ದುರುಪಯೋಗಪಡಿಸಿಕೊಂಡು ಜನರಲ್ಲಿ ಗೊಂದಲ ಸೃಷ್ಟಿಸುವ ಪ್ರಯತ್ನವನ್ನು ಸಹಿಸುವುದಿಲ್ಲ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಒಂದು ಶಾಸನಸಭೆಯ ಸದಸ್ಯರಾಗಿರುವ ತುಮಕೂರು ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡರ ಮೇಲೆ ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ವಿರೋಧಿಗಳು ಮಾಡ್ತಾ ಇದ್ದಾರೆ. ನನಗೆ ಗೊತ್ತಾದ ಹಾಗೆ ನಾವು ಸುರೇಶ್ ಗೌಡ್ರ ಜೊತೆಯಲ್ಲಿ 30 ವರ್ಷಗಳಿಂದ ಅವ್ರ ಜೊತೆಯಲ್ಲಿ ಇದ್ದೀವಿ. ಅವರು ನಾಡಿ ಮಿಡಿತ ನಮಗೆ ಗೊತ್ತಿದೆ. ಏನು ಅವರು BJP ಪಕ್ಷಕ್ಕೆ ಅವರು ಜೈನ್ ಆಗಬೇಕಾದ್ರೆ ಅವರು ವಾಜಪೇಯಿಗಳ ಆದರ್ಶಗಳನ್ನು ಇಟ್ಕೊಂಡು ಮಾನ್ಯ ಸುರೇಶ್ ಗೌಡರು ಬಂದವರು. ಅವರು ಯಾಕೆ ರಾಜಕಾರಣಕ್ಕೆ ಬಂದರು ಅಂದರೆ ಈ ದೇಶ ಅಭಿವೃದ್ಧಿ ಕಾಣಬೇಕು, ಈ ದೇಶ ಅಭಿವೃದ್ಧಿ ಆಗ್ತಾಯಿದೆ ವಾಜಪೇಯಿ ಅವರ ನೇತೃತ್ವದಲ್ಲಿ, ಮತ್ತು ಹಿಂದೂಗಳಿಗೆ ನೆಮ್ಮದಿಯಾಗಿರ್ಬೇಕಂದ್ರೆ ನಾನು BJP ಪಕ್ಷಕ್ಕೆ ಹೋಗಲೇಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಸುರೇಶ್ ಗೌಡರು ರಾಜಕಾರಣಕ್ಕೆ ಬಂದಿದ್ದು. ಆದರೆ ಇವತ್ತು ಭಾಳ ನಿಷ್ಠೆಯಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಭಾಳ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ನಂಬರ್ 1 ಶಾಸಕರಾಗಿ ಇವತ್ತು ಸುರೇಶ್ ಗೌಡರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು KJP BJP ಆದರೂ ಇವತ್ತು KJPಗೆ ಹೋಗ್ದಲೆ BJPನಲ್ಲಿ ಇದ್ದು ಪಕ್ಷ ನಿಷ್ಠೆ ಮೆರೆದಿದ್ದಾರೆ ಸುರೇಶ್ ಗೌಡರು. ಇವತ್ತು ಏನು ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ, ಅವ್ರನ್ನ ತಕ್ಷಣ ಬಂಧಿಸಬೇಕು, ಬಂಧಿಸಿ ಅವ್ರಿಗೆ ತಕ್ಷಣ ಶಿಕ್ಷೆ ಆಗಬೇಕಂತ ನನ್ನ ಮನವಿ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮಾನ್ಯ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅಂತೇಳಿ DC ಗೌರಿಶಂಕರ್ ಮತ್ತು ಅವರ ಬೆಂಬಲಿಗರು, ನೇರವಾಗಿ ಅವರ ಮೇಲೆ ಹೇಳ್ತಾ ಇದ್ದೀನಿ, ಅವರ ಬೆಂಬಲಿಗರು ಒಂದನ್ನು ಪೋಸ್ಟನ್ನು ಹಾಕಿದ್ದಾರೆ. ಭಾರತೀಯ ಜನತಾ ಪಕ್ಷದ ತುಮಕೂರು ಜಿಲ್ಲೆಯಲ್ಲಿ ಯಾರೋ ಒಬ್ಬ ವೋಟ್ ಹಾಕಿದ್ದಾರೆ, ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ. ಇದು ನೇರವಾಗಿ ಅವರು ನಮ್ಮ ಶಾಸಕರ ಮೇಲೆ ಆಪಾದನೆ ಮಾಡಿ ಹಾಕಿರೋದು. ಅದರ ಅಂಗವಾಗಿ ಈಗ ನಿನ್ನೆಯಿಂದನ ನಾವು ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೀವಿ. ಅದನ್ನು ಅವರೇ ಸುರೇಶ್ ಗೌಡ್ರೆ ಮಾಡಿದ್ದಾರೆ ಅನ್ನೋ ರೀತಿ ಅವರ ಏನು ಸ್ನೇಹಿತ ಬಳಗ ಇದೆ, ಅವರ ಕಾರ್ಯಕರ್ತರ ಬಳಗ ಇದೆ, ಅದನ್ನು ಸುಮಾರು 100 ಜನಕ್ಕೆ ಟ್ಯಾಗ್ ಮಾಡಿ ಇಲ್ಲ ಸಲ್ಲದ ಆರೋಪವನ್ನು ಮಾನ್ಯ ಶಾಸಕರಲ್ಲಿ ಮಾಡ್ತಿದ್ದಾರೆ. ಇದು ದುರುದ್ದೇಶಪೂರ್ವಕವಾಗಿ ಅವ್ರು ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ನಾವು ಕಿವಿ ಮಾತು ಹೇಳ್ತೀವಿ, ಹೋರಾಟವನ್ನು ಎದುರಿಗೆ ಮಾಡಿ, ವಿರೋಧ ಮಾಡೋದಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡಿ, ಇಂಥವನ್ನೆಲ್ಲ ಮಾಡಬೇಡಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರ ಬಗ್ಗೆ ನಮಗೆ ಅಪಾರವಾದ ನಂಬಿಕೆ ಇದೆ. ಅವರು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸುಮಾರು 5 ಎಲೆಕ್ಷನ್ನ ಕಂಟೆಸ್ಟ್ ಮಾಡಿದ್ದಾರೆ, 3ರಲ್ಲಿ ಗೆದ್ದಿದ್ದಾರೆ, 2ರಲ್ಲಿ ಸೋತಿದ್ದಾರೆ. ಆದರೆ ಅವರು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಎಂದೂ ಅಲ್ಲಾಡಿಲ್ಲ. ಅವರು ಮಾನಸ ಪುತ್ರರಂತೆ ಯಡಿಯೂರಪ್ಪನವರ ಜೊತೆ ಇದ್ದರೂ ಸಹ, ಆವತ್ತಿನ ಕಾಲ KJP ಆದರೂ ಸಹ ಅವರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಹೋಗಿಲ್ಲ. ಅಂಥ ವ್ಯಕ್ತಿಯ ಮೇಲೆ ಇವರು ಈಗ ಇವ್ರು ಮಾಡ್ತಾ ಇರೋರು ಎಂಥವ್ರು ಅಂದರೆ ಅವ್ರ ಬಗ್ಗೆ ತಮಗೆಲ್ಲ ಗೊತ್ತಿರುತ್ತೆ. ಎಲ್ಲ ಪಕ್ಷಗಳನ್ನು ನೋಡಿರ್ತಕ್ಕಂತಹ ವ್ಯಕ್ತಿ, ಅವರ ಸ್ನೇಹಿತರು, ಅವರ ಬಳಗದವರು. ನಾವು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ನಮ್ಮ MLA ಅವರು, ನಮ್ಮ ಶಾಸಕರು, ನಾವು ನಿಷ್ಠಾವಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ಅಂಥವ್ರ ಮೇಲೆ ಇಂಥವ್ರು ಇದು ಮಾಡೋದಕ್ಕೆ ಅವ್ರಿಗೊಂದು ಯೋಗ್ಯತೆ ಅನ್ನೋದು ಇರಬೇಕು. ಅಂಥವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಅವರ ವಿರುದ್ಧ ಸರ್ ಈಗ DC ಗೌರಿಶಂಕರ್ ಆ್ಯಂಡ್ ಗ್ರೂಪ್ ಅಂತೇಳಿ ಏನು ಎಲ್ಲ ಶೇರ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಮೊನ್ನೆ SP ಅವ್ರಿಗೂ ಕೊಟ್ಟಿದ್ದೀವಿ, ತಮಗೂ ಸಹ ಕೊಡ್ತೀವಿ ಸರ್. ಸುನೀಲ್ ಅನ್ಬೋದು, ಸುರೇಶ್ ಅನ್ನೋರು ಅವ್ರ PAನೇ, ಅವ್ರು ಬೇರೆ ಅಲ್ಲ. ಈಗ ಸುರೇಶ್ ಗೌಡ್ರು ಕಡೆಯಿಂದನ ರಾಜಶೇಖರ್ ಏನಾರು ತಪ್ಪು ಮಾಡಿದರೆ ಅದು ಸುರೇಶ್ ಗೌಡ್ರು ಮಾಡ್ದಂಗೆ ಅಲ್ಲ.
ಹಂಗಾಗಿ ಅವರೇ ನೇರವಾಗಿ ಅವರೇ ಇದನ್ನೆಲ್ಲನ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಅವ್ರ ಮೇಲೆ ಸೂಕ್ತ ತನಿಖೆ ಮಾಡಬೇಕು, ಕ್ರಮ ಕೈಗೊಳ್ಬೇಕು. ಯಾಕೆಂದ್ರೆ ಇಲ್ಲ ಸಲ್ಲದನ್ನ ಈಗ ಯಾರ್ದೋ ಒಬ್ಬರು ವ್ಯಕ್ತಿ ಮೇಲೆ ಇಲ್ಲ ಸಲ್ಲದನ್ನ ಆರೋಪ ಮಾಡಿ ಹಿಂಗೆ ಮಾಡೋದ್ರಿಂದನ ಅದು ತಪ್ಪು. ಅದು ನ್ಯಾಯಯುತವಾಗಿ ಇದ್ದರೆ ಅವ್ರದ್ದು ಅವ್ರು ಶೇರ್ ಮಾಡ್ಕೊಳ್ಳಿ. ಇದನ್ನು ಅದೇನಾದ್ರು ಪ್ರೂವ್ ಆಗಿದೆ, ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಕೇಂದ್ರದ ವರಿಷ್ಠರಿದ್ದಾರೆ, ರಾಜ್ಯದ ವರಿಷ್ಠರಿದ್ದಾರೆ, ಅದು ತನಿಖೆ ಮಾಡ್ತಾ ಇದ್ದಾರೆ. ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಆಲ್ರೆಡಿನ. ನಮ್ಮ ಹೆಮ್ಮೆಯ ಶಾಸಕರ ಬಗ್ಗೆ ನಮಗೆ ಅಪಾರವಾದ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಅವರು ಈ ರೀತಿಯಾದ ಮಾಡಿರಲ್ಲ. ಆದ್ದರಿಂದ ಇವ್ರಿಗೆ ಮತ್ತೊಮ್ಮೆ ಮನವಿ ಮಾಡ್ತೀನಿ, ನಿಮ್ಮ ಕಾರ್ಯಕರ್ತರಿಗೆ ಹೇಳಿ ಇಂಥವೆಲ್ಲ ಮಾಡೋದು ಬೇಡ, ರಾಜಕೀಯನ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವು ಮತ್ತೊಮ್ಮೆ ವಿನಂತಿಯನ್ನು ಅವ್ರಿಗೂ ಸಹ ಮಾಡ್ತಾ ಇದ್ದೀವಿ.